ಬದುಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳಿಕೋ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ ಸ್ನೇಹಿತರೆ, ಆರ್.ಜೆ. ಸುನಿಲ್ ಮಾತಾಡ್ತಿದ್ದೀನಿ. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗುತ್ತಿರುವಂತಹ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ 90.4 FM ನೆಚ್ಚಿನ ಕೇಳಿಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿರಿಯರಿಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಮದುವೆಯನ್ನು ಸಹ ಆಗದೆ ಇವತ್ತಿಗೂ ಸಹ ಒಂಟಿ ಜೀವನವನ್ನು ನಡೆಸ್ತಿರುವಂತಹ ಒಬ್ಬ ಹಿರಿಯರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರ್ತಾರೆ. ಅವರು ಸಹ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಹ ತಿಳಿಸ್ಕೊಡ್ತೀನಿ. ಇವರು ಹಿರಿಯರಿಗೋಸ್ಕರ ಯಾಕೆ ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ರು, ಇವತ್ತಿಗೂ ಸಹ ಅವರು ಒಂಟಿಯಾಗಿ ಯಾಕೆ ಜೀವನವನ್ನು ನಡೆಸ್ತಿದ್ದಾರೆ, ನಂತರ ಸೇವೆಯಲ್ಲಿರುವಂಥ ಸಂದರ್ಭದಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡಿರ್ತಾರೆ, ಯಾವ ವೃತ್ತಿಗೆ ಅವರು ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡ್ರು, ಇದಕ್ಕೆ ಕಾರಣ ಏನು ಅನ್ನೋದನ್ನು ಅವರಿಂದನೇ ಕೇಳಿ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅವ್ರು ಬೇರೆ ಯಾರು ಅಲ್ಲ, ಹಿರಿಯರಾದಂತಹ ಎಂ.ಜೆ. ನಾಗಲಕ್ಷ್ಮಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಸಹ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಹ ತಿಳಿಸ್ಕೊಡ್ತೀನಿ. ನಮಸ್ಕಾರ ಮೇಡಮ್, ತಮಗೆ ಅನುಭವ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತ ಸುಸ್ವಾಗತ ಮೇಡಮ್. ನಮಸ್ತೆ ಸರ್. ಮೇಡಮ್, ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ತಮ್ಮ ಜೀವನದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ತಾವೊಬ್ಬ ಹಿರಿಯರಾಗಿದ್ದೀರಾ, ಹಾಗೆ ಹಿರಿಯರಿಗೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀರಾ, ತ್ಯಾಗ ಮಾಡಿದ್ದೀರಾ ಅಂತೇಳಿ ನಾನು ಕೇಳ್ಪಟ್ಟಿದ್ದೀನಿ. ಯಾವ ಕಾರಣಕ್ಕೋಸ್ಕರ ತಮ್ಮ ಹಿರಿಯರಿಗೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಟ್ರಿ ಅಥವಾ ತ್ಯಾಗ ಮಾಡಿದ್ರಿ? ಕೋರ್ಟಲ್ಲಿ ತಾವು ಸೇವೆ ಸಲ್ಲಿಸ್ತಿದ್ದೀರಿ ಅಂತ ಕೇಳ್ಪಟ್ವಿ. ಕೋರ್ಟಲ್ಲಿ ಯಾವ ಕೆಲಸವನ್ನು ತಾವು ಮಾಡ್ತಿದ್ರಿ, ಎಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರಿ ಮೇಡಮ್? ನಾನು ಕೋರ್ಟ್ ಅಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದೆ. 22 ವರ್ಷ ಕಾಲ ಸೇವೆ ಸಲ್ಲಿಸಿದ್ದೀನಿ. ಅದರಲ್ಲಿ ಕೆಲಸ ಮಾಡ್ಬೇಕಾದ್ರೆ 2-3 ಕಡೆ ವರ್ಗಾವಣೆ ಆಯ್ತು. ಹಂಗ ವರ್ಗಾವಣೆ ಆದಾಗ ನಾನು ಬೇರೆ ಕಡೆಗೆ ಪ್ರತಿದಿನ ಬೆಳಗಿಂದ ಸಂಜೆ, ಬೆಳಿಗ್ಗೆ ಹೋಗಿ ಸಂಜೆ ಬರೋಷ್ಟೊತ್ತಿಗೆ ನಮ್ಮ ತಾಯಿ ತಂದೆ ವಯಸ್ಸಾಗಿದ್ರಿಂದ ಅವ್ರನ್ನ ನಾನು ನೋಡ್ಕೋಬೇಕಾಗಿತ್ತು. ಹಾಗಾಗಿ ನಾನು ಸ್ವಯಂ ನಿವೃತ್ತಿ ಪಡೆದೆ. ಯಾಕಂದ್ರೆ ಅವ್ರನ್ನ ನೋಡ್ಕೊಳಕ್ಕೆ ಬೆಳಿಗ್ಗೆ ಹೋದ್ರೆ ಬೇರೆ ಊರಿಗೆ, ಸಂಜೆ ವಾಪಸ್ ಬರೋಷ್ಟೊತ್ತಿಗೆ ಅವ್ರನ್ನ ನೋಡ್ಕೊಳಕ್ಕೆ ಏಜಾದವ್ರಿಗೆ ಯಾರಿಗೂ ಇರ್ಲಿಲ್ಲ. ನಾನು ಒಬ್ಳೆ ಇದ್ದಿದ್ರಿಂದ ಅವ್ರನ್ನ ನೋಡ್ಕೊಳಕ್ಕೋಸ್ಕರ ನಾನು ಸ್ವಯಂ ನಿವೃತ್ತಿ ಪಡೆದೆ. ಇನ್ನು 13 ವರ್ಷ ಸರ್ವಿಸ್ ಇತ್ತು ನನಗೆ. ಓಕೆ, ತಾವು ಕೋರ್ಟಲ್ಲಿ ಸೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ರಿ, ಆದರೆ ತಮಗೆ ಬೇರೆ ಕಡೆ ವರ್ಗಾವಣೆ ಆಗಿದ್ರಿಂದ ಆ ಕಾರಣಕ್ಕೋಸ್ಕರ ತಾವು ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡ್ರ ಅಥವಾ ಬೇರೆ ಏನು ಕಾರಣ ಇತ್ತು ಮೇಡಮ್ ಆ ಸಂದರ್ಭದಲ್ಲಿ ತಾವು ಸ್ವಯಂ ನಿವೃತ್ತಿಯನ್ನು ಪಡ್ಕೊಳ್ಳೋದಕ್ಕೆ? ಬೇರೆ ಕಾರಣ ಅಂದ್ರೆ ತಾಯಿ ತಂದೆ ನೋಡ್ಕೊಳ್ಳೋದು ಮುಖ್ಯ ಉದ್ದೇಶ ಆಗಿತ್ತು ಸರ್. ಇರೋ ಕಡೆನೆ ಆಗಿದ್ರೆ ಹೇಗೋ ಮ್ಯಾನೇಜ್ ಮಾಡ್ಬೋದಿತ್ತು. ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಮತ್ತೆ ಊಟಕ್ಕೆ ಬಂದು ಮತ್ತೆ ಹೋಗಿ ಅವ್ರನ್ನ ನೋಡ್ಕೊಳ್ತಾನೆ ಕೆಲಸ ಮಾಡ್ಬೋದಾಗಿತ್ತು. ಬೇರೆ ಕಡೆ ವರ್ಗಾವಣೆ ಆಗಿದ್ರಿಂದ ಬೆಳಿಗ್ಗೆ ಹೋದ್ರೆ ಬಸ್ಸು ಎಲ್ಲ ಹಿಡ್ಕೊಂಡು ಹೋಗ್ಬೇಕಲ್ಲ, ಹೋಗಿ ಸಂಜೆ ಬರೋಷ್ಟೊತ್ತೆ 7 ಗಂಟೆ ಆಗ್ತಿತ್ತು. ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ರೆ ಸಂಜೆ 7 ಗಂಟೆ ಆಗ್ತಿತ್ತು. ಹಾಗಾಗಿ ಅಷ್ಟೊತ್ತು ತನಕ ಇಬ್ರು ವಯಸ್ಸಾದವ್ರನ್ನ ಮನೇಲಿ ಬಿಟ್ಟಿರೋದಕ್ಕೆ ನನಗ್ ಮನಸ್ಸು ಒಪ್ಲಿಲ್ಲ. ಮತ್ತೆ ಬೇರೆಯವ್ರ ಮೇಲೆ ನೋಡ್ಕೊಳಕ್ ಬಿಟ್ರೆ ಅವ್ರು ಯಾರು ಅಷ್ಟನಾಗಿ ನೋಡ್ಕೊಳಲ್ಲ. ನಮ್ಮ ತಾಯಿ ತಂದೆನ ನಾವೇ ಶ್ರದ್ಧೆಯಿಂದ ನೋಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾನು ಸ್ವಯಂ ನಿವೃತ್ತಿ ಪಡ್ಕೊಂಡೆ ಸರ್. ಓಕೆ, ಖಂಡಿತ ಮೇಡಮ್. ಹಾಗೆ ತಮ್ಮ ತಂದೆ ತಾಯಿಗಳಿಗೋಸ್ಕರನೇ ತಾವು ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡ್ರಿ ಅಂತ ಹೇಳಿದ್ರಿ. ಯಾರು ಸ್ಫೂರ್ತಿ ಆದ್ರೆ ಮೇಡಮ್? ಯಾಕಂದರೆ ಇವತ್ತಿನ ದಿನ ತಂದೆ ತಾಯಿಗಳಿಗೋಸ್ಕರ ಯಾರು ಸಹ ಇಂಥ ಒಂದು ತ್ಯಾಗವನ್ನು ಸಾಮಾನ್ಯವಾಗಿ ಮಾಡೋದಿಲ್ಲ. ಈಗ ಎಕ್ಸಾಂಪಲ್ ಆಗಿ ತಂದೆ ತಾಯಿಗಳನ್ನ ಈ ದೇಶದಲ್ಲೇ ಬಿಟ್ಟು ಹೊರ ದೇಶಗಳಿಗೆ, ಅಮೇರಿಕನೋ ಫಾರಿನ್ನೋ ಬೇರೆ ಕಡೆ ಕಂಟ್ರಿಗಳಲ್ಲಿ ಹೋಗಿ ಕೆಲಸವನ್ನು ಅಂದರೆ ವೃತ್ತಿ ಜೀವನವನ್ನು ನಡೆಸ್ತಿರೋಂಥವ್ರು ನಾವು ನೋಡಿದ್ದೀವಿ. ಆದರೆ ತಾವು ಆ ಥರ ಅಲ್ಲ. ತಂದೆ ತಾಯಿಗಳಿಗೋಸ್ಕರ ಬೇರೆ ಕಡೆ ವರ್ಗಾವಣೆ ಆಯಿತು, ತಂದೆ ತಾಯಿಗಳನ್ನ ಕರ್ಕೊಂಡೋಗಿ ಅಲ್ಲಿ ನೋಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಅವ್ರಿಗೋಸ್ಕರ ತಾವು ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡಿದ್ದೀರ ತಮ್ಮ ವೃತ್ತಿಗೆ. ಹಾಗೆ ಇದು ಯಾರು ಸ್ಫೂರ್ತಿ ಆದ್ರೆ, ಯಾಕೆ ಇಂಥ ನಿರ್ಧಾರವನ್ನು ತಾವು ತಗೊಂಡ್ರಿ ಅಂತ? ಸರ್, ಇದನ್ನ ತ್ಯಾಗ ಅಂತ ಹೇಳಕ್ ಆಗಲ್ಲ ಸರ್. ಯಾಕಂದ್ರೆ ನಮ್ಮ ತಾಯಿ ತಂದೆ ಅವರು ನಮ್ಮನ್ನ ಚೆನ್ನಾಗಿ ಬೆಳೆಸಿರ್ತಾರೆ. ಚಿಕ್ಕಂದಿನಿಂದ ಒಳ್ಳೆ ಸಂಸ್ಕೃತಿ ಸಂಸ್ಕಾರ ಕೊಟ್ಟು ಬೆಳೆಸಿರ್ತಾರೆ. ಹಾಗಾಗಿ ಅವ್ರನ್ನ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ನಾನು ಬಿಟ್ಟನೆ ಹೊರತು ಅದನ್ನ ನಾನು ತ್ಯಾಗ ಅಂತ ಭಾವಿಸಲ್ಲ. ಯಾಕಂದ್ರೆ
ಅವರು ಕೂಡ ನಮ್ಮ ತಂದೆಯವರು ಕೂಡ ಅವ್ರ ತಂದೆನ ಅದೇ ತರ ನೋಡ್ಕೊಂಡಿದ್ರು. ಅವರು 80 ವರ್ಷದಲ್ಲಿ ಬಿದ್ದಾಗ ಅವ್ರು 5.5 ವರ್ಷ ಬೆಡ್ ರಿಡನ್ ಆದಾಗ ತುಂಬಾ ಮಗುವಿನ ಹಾಗೆ ಅವ್ರ ತಂದೆಯನ್ನ ನೋಡ್ಕೊಂಡ್ರು. 80 ವರ್ಷ ವಯಸ್ಸಿನ ವೃದ್ಧರನ್ನ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಹಾಗಾಗಿ ಅದು ನನ್ಗೆ ಫಸ್ಟ್ ಪ್ರೇರಣೆ ಆಗಿದ್ದು. ಅದರ ಜೊತೆಗೆ ಈಗ ಇವರು ವಯಸ್ಸಾಗಿ ಅವರು ಇದ್ದಾಗ ಯಾರು ನೋಡ್ಕೊಳಕ್ ಯಾರು ಇಲ್ಲ ಅಂದಾಗ ನಾವು ನೋಡ್ಕೊಳ್ಬೇಕಾಗಿದ್ದು ಮಕ್ಕಳಾಗಿ ನಮ್ ಕರ್ತವ್ಯ ಅಲ್ವಾ. ಹಾಗಾಗಿ ನಾನು ಸ್ವಯಂ ನಿವೃತ್ತಿ ಪಡ್ಕೊಂಡು ನನ್ನ ಕೆಲಸಕ್ಕಿಂತ ಇವರು ನೋಡ್ಕೊಳ್ಳೋದು ಮುಖ್ಯ ಅಂತ ಅನ್ನಿಸ್ತು. ಹಾಗಾಗಿ ನಾನು ಸ್ವಯಂ ನಿವೃತ್ತಿ ಪಡೆದು ಸ್ವಯಂ ನಿವೃತ್ತಿಯನ್ನು ಪಡ್ಕೊಳ್ಳೋದಕ್ಕೆ ತಮ್ಮ ತಂದೆನೇ ಸ್ಫೂರ್ತಿಯಾಗಿದ್ರು ಎಲ್ಲೋ ಒಂದು ಕಡೆಯಲ್ಲಿ ತಮಗೆ. ಹೌದು ಹೌದು ಖಂಡಿತ ಮೇಡಮ್. ಹಾಗೇನೆ ಮತ್ತೊಂದು ವಿಚಾರಕ್ಕೆ ನಾವು ಬರೋದಾದ್ರೆ, ತಮ್ಮ ಜೀವನದಲ್ಲಿ ಮದುವೆನೂ ಸಹ ಆಗದೆ ಇದ್ದೀರಾ, ಅಂದ್ರೆ ಯಾಕೆ ಮದುವೆ ಆಗದೆ ಇದ್ರಿ ತಾವು, ಏನ್ ಕಾರಣ ಅದಕ್ಕೆ ಅಂತ? ಹೌದು ಸರ್, ಈಗ ನಾವು ಮದ್ವೆ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬಿಟ್ರೆ ಅವ್ರಿಗೆ ವಯಸ್ಸಾದ ಕಾಲದಲ್ಲಿ ಅವ್ರನ್ನ ನೋಡ್ಕೊಳಕ್ಕೆ ನಮ್ಮ ಗಂಡ ನಮ್ಮ ಮಕ್ಕಳು ಅಂತ ನಮ್ ಸಂಸಾರ ಅಂತ ನಾವ್ ಕಟ್ಕೊಂಡ್ಬಿಟ್ರೆ, ಅವರು ಮನೆಯವರು ಗಂಡನ ಮನೆಯವರು ಅಥವಾ ಅತ್ತೆ ಮಾವ ಇರ್ಬೋದು, ಗಂಡ ಇರ್ಬೋದು, ಅಥವಾ ಅವರ ಅಣ್ಣ ತಮ್ಮಂದ್ರು ಇರ್ಬೋದು, ನಾದ್ನಿಯರು ಇರ್ಬೋದು, ಯಾರೇ ಇರ್ಬೋದು, ಅವ್ರುಗಳು ನಮ್ಗೆ ಸಹಕಾರ ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ ಇರ್ಲಿಲ್ಲ ಸರ್. ಯಾಕಂದ್ರೆ ಈಗಿನ ಸಮಾಜದಲ್ಲಿ ಸುಮಾರು ಸಂಸಾರಗಳನ್ನ ನೋಡಿದೀನಿ. ಹಾಗಾಗಿ ನನಗೆ ಮೊದಲಿಂದಲೂ ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಉದ್ದೇಶ ಇದ್ದಿದ್ರಿಂದ ತಂಗಿ ಮದ್ವೆ ಮಾಡ್ಬಿಟ್ಟು, ನಾನು ಹೇಗಿದ್ರು ಕೋರ್ಟ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಸಾಲ ಮಾಡಿ ಮದ್ವೆ ಮಾಡ್ಬಿಟ್ಟು ಅವಳದು ಸಾಲ ತೀರಿಸ್ದೆ. ಹೇಗಿದ್ರು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಅದ್ರಲ್ಲಿ ಸಾಲ ತೀರಿಸ್ಬಿಟ್ಟು ನಾನು ಅವಳನ್ನ ಮದ್ವೆ ಮಾಡ್ಕೊಟ್ಟಾದ್ಮೇಲೆ ಮನೇಲಿ ಯಾರು ಇಲ್ವಲ್ಲ, ಹಾಗಾಗಿ ನಮ್ ತಾಯಿ ತಂದೆನ ನಾನು ನೋಡ್ಕೊಳ್ಳೋದು ಅಂತ ನಿರ್ಧಾರ ಮಾಡಿ ಮದ್ವೆ ಮಾಡ್ಕೊಳಲ್ಲ ಅಂತ ನಿರ್ಧಾರ ಮಾಡ್ದೆ ಸರ್. ಖಂಡಿತ. ಹಾಗೆ ತಮ್ಮ ತಂದೆ ತಾಯಿ ಏನು ಒತ್ತಾಯ ಮಾಡ್ಲಿಲ್ವಾ ಮದುವೆ ಮಾಡ್ಕೊಮ್ಮ ನೀನು ಅಂತೇಳಿ, ಏನಾದ್ರು ಒತ್ತಾಯ ಮಾಡ್ಲಿಲ್ವಾ ಅಂತ ಹೇಳಿ ಮೇಡಮ್? ಇಲ್ಲ, ಹೇಳಿದ್ರು ಸರ್. ಅವ್ರು ಪಾಪ ಅವರು ತಮ್ಮ ಕರ್ತವ್ಯ, ಮಕ್ಕಳನ್ನ ಮದ್ವೆ ಮಾಡಿ ಕಳಿಸ್ಬೇಕಾದ್ದು ಕರ್ತವ್ಯ, ನಮ್ಗೆ ಹೇಗೋ ಆಗುತ್ತೆ ನೀನ್ ಮದ್ವೆ ಮಾಡ್ಕೊ ಅಂತ ಹೇಳಿದ್ರು ಸರ್. ಆದ್ರೆ ನನ್ ಮನಸ್ಸು ಒಪ್ಲಿಲ್ಲ. ಯಾಕೆಂದ್ರೆ ವಯಸ್ಸಾದವ್ರನ್ನ ಅವ್ರನ್ನ ಬೇರೆಯವ್ರ ಯಾರು ಇಲ್ದಲೇ ಇರುವಾಗ ಅವ್ರನ್ನ ಕೆಲ್ಸದವ್ರು ಅಥವಾ ಇನ್ಯಾರೋ ಆಯಾನೋ ಯಾರನ್ನ ಬಿಟ್ಟು ಹೋಗೋದು ನನಗೆ ಇಷ್ಟ ಆಗ್ಲಿಲ್ಲ. ಹಾಗಾಗಿ ನನ್ಗೆ ಮದ್ವೆ ಆಗಿ ಹೋದ್ರೆ ನನ್ಗೆ ಮುಂದಿನ ಒಂದು ಸಂಸಾರದಲ್ಲಿ ಅವರು ಸಹಕಾರ ಕೊಡ್ತಾರೆ, ಇವ್ರನ್ನ ನೋಡ್ಕೊಳಕ್ಕೆ ಅನ್ನೋ ಭರವಸೆ ನನಗೆ ಇರ್ಲಿಲ್ಲ. ಹಾಗಾಗಿ ನಾನು ನಿರ್ಧಾರ ತಗೊಂಡ್ಬಿಟ್ಟೆ ಸರ್. ಒಂದೇ ನಿರ್ಧಾರ ತಗೊಂಡೆ, ಅವ್ರನ್ನ ನೋಡ್ಕೊಳ್ಳೋದೇ ಮುಖ್ಯ ಅಂತ ತಗೊಂಡೆ. ಅದೇ ರೀತಿ ಸ್ವಯಂ ನಿವೃತ್ತಿ ಕೂಡ ಅವ್ರನ್ನ ನೋಡ್ಕೊಳ್ಳೋ ಉದ್ದೇಶಕ್ಕೆ ಸ್ವಯಂ ನಿವೃತ್ತಿ ಪಡೆದಿದ್ದೆ. ಖಂಡಿತ. ಹಾಗೆ ಎಷ್ಟೋ ಜನ ಮಕ್ಕಳು ತಂದೆ ತಾಯಿಗಳಿಗೆ ವಯಸ್ಸಾದ ನಂತರ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ನಾವು ನೀವು ನೋಡ್ತಾನೆ ಇರ್ತೀವಿ, ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಿಲ್ಲ. ಇನ್ನು ಕೆಲವರು ತಂದೆ ತಾಯಿಗಳನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ, ಇನ್ನು ಕೆಲವರು ತಂದೆ ತಾಯಿಗಳನ್ನ ಬಿಟ್ಟು ಹೊರದೇಶಗಳಿಗೆ ಹೋಗ್ತಾರೆ. ಇಂಥವ್ರಿಗೆ ಏನ್ ಹೇಳಕ್ಕೆ ಬಯಸ್ತೀರಾ ಮೇಡಮ್ ಈ ಸಂದರ್ಭದಲ್ಲಿ? ಇಲ್ಲ ಸರ್, ಇವಾಗ ಏನಂತ ಹೇಳಿದ್ರೆ ಆ ತಾಯಿ ತಂದೆ ವಯಸ್ಸಾದಾಗ ಅವ್ರನ್ನ ನೋಡ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಯಾರಿರ್ತಾರೆ ಸರ್ ಆಶ್ರಯ? ಯಾಕಂದ್ರೆ ನಮ್ಮನ್ ಚಿಕ್ಕಂದಿನಿಂದ ಚೆನ್ನಾಗಿ ನೋಡ್ಕೊಂಡು ಸಾಕಿ ದೊಡ್ಡವರಾಗಿ ಮಾಡಿ ವಿದ್ಯಾ ಬುದ್ಧಿ ಕಲಿಸಿ ಎಲ್ಲಾ ಮಾಡಿರ್ತಾರೆ. ಹಾಗಿರ್ಬೇಕಾದ್ರೆ ಅವ್ರಿಗೆ ವಯಸ್ಸಾದ ಕಾಲದಲ್ಲಿ ನಾವು ನೋಡ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಆಶ್ರಯ ಯಾರು ಇರೋದಿಲ್ಲ. ಹಾಗಾಗಿ ಯಾರೇ ಆಗ್ಲಿ ಅವ್ರ ವಯಸ್ಸಾದ ತಂದೆ ತಾಯಿಗಳನ್ನ ಅವ್ರು ಶ್ರದ್ಧೆಯಿಂದ ನೋಡ್ಕೋಬೇಕು ಅನ್ನೋದು ಮುಖ್ಯ. ನಾವು ದುಡ್ದಿದ್ ಮುಖ್ಯ ಅಲ್ಲ. ಯಾಕಂದ್ರೆ ನಾವು ಮುದುಕರಾದಾಗ ನಮ್ಮ ಮಕ್ಕಳು ನಮ್ಮನ್ನ ನೋಡ್ಕೋಬೇಕು ಅನ್ನೋದೊಂದು ಉದ್ದೇಶ ನಾವು ಇಟ್ಕೊಂಡಿರ್ಬೇಕು, ಯಾರೇ ಆಗ್ಲಿ. ಈಗ ನಾವ್ ಹೇಗೆ ಇನ್ನೊಬ್ರಿಗೆ ಮಾಡ್ತೀವೋ ಹಾಗೇನೆ ಅವರು ಮಾಡ್ತಾರೆ. ನಾವ್ ಚೆನ್ನಾಗಿ ನೋಡ್ಕೊಂಡಿದ್ರೆ ನಮ್ ತಾಯಿ ತಂದೆನ ನಮ್ಮ ಮಕ್ಕಳಾದವ್ರು ಅವರು ನೋಡ್ಕೊಳ್ತಾರೆ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ಎಲ್ರು ಇದ್ ಮಾಡ್ಬೇಕು ಅಂತ ನಾನು ಹೇಳಿ ಬಯಸ್ತೀನಿ ಸರ್. ಖಂಡಿತ ಮೇಡಮ್. ಹಾಗೆ ತಮ್ಮ ತಂದೆ ತಾಯಿ ಸಹ ಇವತ್ತಿನ ದಿನ ತಮ್ಮ ಜೊತೆಗೆ ಇದ್ದಾರಾ ಅಥವಾ ನಿಧನರಾದ್ರೆ ಏನ್ ಮೇಡಮ್ ಅಂತೇಳಿ? ಇಲ್ಲ ಸರ್, 2001ರಲ್ಲಿ ನಾನು ಸ್ವಯಂ ನಿವೃತ್ತಿ ಪಡೆದ್ಮೇಲೆ ಒಂದು 4-5 ವರ್ಷ ನಮ್ ತಂದೆ ಇದ್ರು. ಅವಾಗ ಆಮೇಲೆ ಒಂದ್ ಸ್ವಲ್ಪ ದಿವಸ ಬೆಡ್ ರಿಡನ್ ಆಗಿ ಅವರು ತೀರ್ ಹೋಗ್ಬಿಟ್ರು 2006ರಲ್ಲಿ. ಅದಾದ್ಮೇಲೆ ಅಮ್ಮ ಮತ್ತೆ ನಾನು ಇಬ್ಬರೇ ಇದ್ದಿದ್ದು. 2014ರವರೆಗೆ ಅವರು ನಾನು ಜೊತೆಗಿದ್ವಿ. ಮತ್ತೆ ಅವರು ಲಾಸ್ಟ್ ಒಂದ್ 6 ತಿಂಗಳು ಸ್ವಲ್ಪ ನೆಟ್ಟಗಾಗಿ ಬೆಡ್ ರಿಡನ್ ಆಗ್ಬಿಟ್ಟು ಆಮೇಲೆ 2014ರಲ್ಲಿ ತೀರ್ ಹೋದ್ರು ಸರ್. ಅದಾದ್ಮೇಲೆ ನಾನು ಒಬ್ಳೇ ಇದ್ದೀನಿ. ಮತ್ತೆ ನಾನೀಗ ಸಮಾಜ ಸೇವೆ ಮತ್ತೆ ಸಾಹಿತ್ಯ ಸಂಸ್ಕೃತಿ ಇದನ್ನೆಲ್ಲ ಬೆಳೆಸ್ಕೊಂಡು ಕವನ ಬರೆಯೋದು, ಗ್ರೀಟಿಂಗ್ಸ್ ಬರೆಯೋದು, ಈ ತರ ಎಲ್ಲ ಮಾಡ್ಕೊಂಡು ಸಮಾಜದ ಜೊತೆಗೆ ಬೆರ್ಕೊಂಡು ಇದ್ದೀನಿ ಸರ್. ಖಂಡಿತ ಮೇಡಮ್. ಹಾಗೆ ತಮ್ಮ ತಂದೆ ತಾಯಿಗಳಿಗೇನೋ ವಯಸ್ಸಾಗಿತ್ತು, ಅವ್ರನ್ನ ನೋಡ್ಕೋಬೇಕು ಅಂತೇಳಿ ತಾವು ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡ್ರಿ. ನಂತರ ಮದುವೆನೂ ಆಗದೆ ಒಂಟಿಯಾಗಿ ಜೀವನವನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ರಿ. ಆದರೆ ತಾವು ಸಹ ಈಗ ಹಿರಿಯರಾಗಿದ್ದೀರಾ, ತಮ್ಮನ್ನು ನೋಡ್ಕೊಳ್ಳೋಕೆ ಯಾರಾದರೂ ಬೇಕು ಅಂತೇಳಿ ತಮ್ಗೆ ಅನ್ಸಲ್ವಾ? ಈಗಲಾದರೂ ತಮಗೆ ಮದುವೆ ಆಗಬೇಕಾಗಿತ್ತು, ನಮ್ಮ ತಂದೆ ತಾಯಿ ಮಾತು ಕೇಳಬೇಕಿತ್ತು ಅಂತೇಳಿ ಯಾವತ್ತೂ ಅನ್ಸಿಲ್ವಾ ತಮಗೆ ಅಂತ? ಇಲ್ಲ ಸರ್, ಖಂಡಿತ ಅನ್ಸಿಲ್ಲ. ಯಾಕಂದ್ರೆ ನನಗೆ ಪೂರ್ತಿ ಉದ್ದೇಶ 100ಕ್ಕೆ 100 ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಮುಖ್ಯ ಅನ್ನೋದೊಂದೇ ಇತ್ತು. ಈಗ ಅವ್ರ ತಾಯಿ ತಂದೆನ ಹೇಗ್ ನೋಡ್ಕೊಂಡ್ರೋ ನಾನು ಇವ್ರನ್ನ ಹಾಗೆ ನೋಡ್ಕೋಬೇಕು ಅನ್ನೋದು ಇತ್ತು.
ನನಗೆ ಮುಂದೆ ಯಾರೋ ದೇವ್ರು ಒಬ್ರು ಯಾರನ್ನಾರು ಬದುಕಿಸ್ತಾರೆ ಅಥವಾ ನಾನು ಗಟ್ಟಿಯಾಗಿರುವಾಗ್ಲೇ ದೇವ್ರು ನನ್ನ ಕರ್ಕೊಳ್ತಾರೆ ಅನ್ನೋ ನನ್ನ ಭರವಸೆ ನನ್ಗಿದೆ ಸರ್ ನನಗೆ. ಓಕೆ ಮೇಡಮ್, ಹಾಗೆ ಹಿರಿಯರಿಗೆ ಆರೋಗ್ಯ ಬಹಳ ಮುಖ್ಯ. ತಾವು ಸಹ ಈಗ ಹಿರಿಯರಾಗಿದ್ದೀರಾ, ತಮ್ಮ ಆರೋಗ್ಯವನ್ನು ತಾವು ಹೇಗೆ ನೋಡ್ಕೊಳ್ತಿದ್ದೀರಾ ಅಂತೇಳಿ? ಹೌದು ಸರ್, ನಾನು ತುಂಬಾನೇ ಕಾಳಜಿ ವಹಿಸಿ ನೋಡ್ತೀನಿ. ಹೊರಗಡೆ ಎಲ್ಲಿ ಏನು ಆಹಾರ ತಿನ್ನಲ್ಲ, ಮನೆಯಲ್ಲಿ ಮಾಡ್ಕೊಂಡೇ ಊಟ ಮಾಡೋದು. ಯಾವುದೇ ಕಾರಣಕ್ಕೂ ಹೊರಗಡೆದು ತಿನ್ನೋದಕ್ಕೆ ಇಷ್ಟಪಡಲ್ಲ. ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಫಸ್ಟ್ ಕೈಕಾಲು ಮುಖ ತೊಳ್ಕೊಂಡು ಸೂರ್ಯ ನಮಸ್ಕಾರ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ, ನನ್ನ ಆಹಾರನ ನಾನೇ ಸಿದ್ಧಪಡಿಸ್ಕೊಂಡು ನಾನು ಊಟ ಮಾಡೋದು. ಎಲ್ಲ ಆದ್ಮೇಲೆ ನನ್ನ DTP ಕೆಲಸನ ಮಾಡ್ಕೊಳ್ಳೋದು. ಮತ್ತೆ ಸಮಾಜಕ್ಕೆ ಸೇವೆ ಇದೆ, ಏನೇನ್ ಕೆಲಸ ಇದೆಯೋ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆರೋಗ್ಯನ ಆದಷ್ಟು ಕಾಪಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕಣ್ಣಿನ ಸಮಸ್ಯೆ ಇದೆ, ಈಗ ಅದಕ್ಕೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ ಸರ್. ಖಂಡಿತ ಮೇಡಮ್, ಹಾಗೆ ತಾವು ಹೇಳಿದ್ರೆ ಈಗ ಕಣ್ಣಿನ ಸಮಸ್ಯೆ ಇದೆ ಅಂತೇಳಿ. ಸಾಮಾನ್ಯವಾಗಿ ವಯಸ್ಸಾದ ನಂತರ ಹಿರಿಯರಿಗೆ ಒಂದಲ್ಲ ಒಂದು ಆರೋಗ್ಯದಲ್ಲಿ ತೊಂದರೆಗಳು ಕಾಣಿಸ್ಕೊಳ್ತಾನೆ ಇರುತ್ತೆ. ಹಾಗಾಗಿ ತೊಂದರೆಗಳು ಆಗದೇ ರೀತಿಯಲ್ಲಿ ನಾವು ಸುರಕ್ಷಿತವಾಗಿ ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಕೇರ್ ತಗೋಬೇಕಾಗುತ್ತೆ, ಯಾವ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಆರೋಗ್ಯ ಕಾಪಾಡ್ಬೇಕಾದ್ರೂ ಕೆಲವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಸರ್. ಬೆಳಿಗ್ಗೆ ಎದ್ದು ತಾಮ್ರದ ಪಾತ್ರೆ ನೀರು ಕುಡಿಬೇಕು, ಆಮೇಲೆ ವ್ಯಾಯಾಮ ಮಾಡ್ತಾ ಇರ್ಬೇಕು. ಆಗಾಗ್ಗೆ ಮಧ್ಯದಲ್ಲಿ ವಿಶ್ರಾಂತಿ ತಗೋಬೇಕು, ಎಷ್ಟು ಬೇಕೋ ಅಷ್ಟು ವಿಶ್ರಾಂತಿನ ತಗೋಬೇಕು. ಮತ್ತೆ ಮಧ್ಯದಲ್ಲಿ ಎಲ್ಲೆಲ್ಲೋ ಏನೇನೋ ತಿನ್ನೋ ಅಂತ ಇದಿರ್ಬಾರ್ದು. ಒಂದು ಆಹಾರ ಸೇವಿಸಿದ್ದಕ್ಕೂ ಇನ್ನೊಂದ್ಸರಿ ಆಹಾರ ಸೇವಿಸೋದಕ್ಕೂ ಟೈಮ್ ಲಿಮಿಟ್ ಇಟ್ಕೊಂಡು ಅದ್ರ ಪ್ರಕಾರ ನಾವು ಆಹಾರ ಸೇವಿಸ್ಕೊಂಡು ವ್ಯಾಯಾಮ ಮಾಡ್ಕೊಂಡು ಇರ್ಬೇಕು ಸರ್ ನಾವು. ಖಂಡಿತ. ತಾವು ಈಗ ಏನು ಹೇಳಿದ್ರೆ ಈ ನಿಯಮಗಳೆಲ್ಲ ತಾವು ಪಾಲನೆ ಮಾಡ್ತಿದ್ರೆ ತಮ್ಮ ಜೀವನದಲ್ಲಿ ಪ್ರತಿನಿತ್ಯ ಏನು ಮೇಡಮ್ ಅಂತ? ಹೌದು, ನಾ ಖಂಡಿತ ಮಾಡ್ತಾ ಇದ್ದೀನಿ ಸರ್, ಎಲ್ಲ ಮಾಡ್ತಾ ಇದ್ದೀನಿ. ಓಕೆ ಮೇಡಮ್, ಅದ್ರ ಜೊತೆಗೇನೆ ತಾವು ಸೈನೋಗ್ರಾಫರ್ ವೃತ್ತಿಗೆ ತಾವು ವೃತ್ತಿಯನ್ನು ಪಡ್ಕೊಂಡ ನಂತರ ವೃತ್ತಿ ಜೀವನ ಅಂದರೆ ಜೀವನಕ್ಕೋಸ್ಕರ ಏನಾದರೂ ಒಂದು ಉಪಾಯವನ್ನು ಅಥವಾ ಒಂದು ದಾರಿಯನ್ನು ಹುಡ್ಕೋಬೇಕಲ್ವಾ? ಯಾವ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಅಥವಾ ಜೀವನವನ್ನು ಯಾವ ರೀತಿ ನಡೆಸ್ತಿದ್ದೀರಾ, ಆದಾಯದ ಮೂಲ ಯಾವ ರೀತಿ ಇದೆ ಮೇಡಮ್ ಅಂತ? ಅದೇ ಸರ್, ನಾನು DTP ಸೆಂಟರ್ ಅಂತ ಹೇಳಿ 3 ತಿಂಗಳು ಕಂಪ್ಯೂಟರ್ದು ಟ್ರೈನಿಂಗ್ ತಗೊಂಡೆ. 3 ತಿಂಗಳು ಟ್ರೈನಿಂಗ್ ತಗೊಂಡ್ಬಿಟ್ಟು DTP ಸೆಂಟರ್ ಅಂತ ಹೇಳಿ ಕಂಪ್ಯೂಟರ್ ಮತ್ತೆ ಪ್ರಿಂಟರ್ ಎಲ್ಲ ಇಟ್ಕೊಂಡ್ಬಿಟ್ಟು, ಲೇಸರ್ ಪ್ರಿಂಟರ್, ಇಂಕ್ ಜೆಟ್ ಎಲ್ಲ ಇಟ್ಕೊಂಡ್ಬಿಟ್ಟು ಲ್ಯಾಮಿನೇಷನ್, ಸ್ಪೈರಲ್ ಬೈಂಡಿಂಗ್ ಅದೆಲ್ಲ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಲೆಟರ್ಸ್ ಟೈಪ್ ಮಾಡ್ಕೊಡೋದು, ಅಗ್ರಿಮೆಂಟ್ ಮತ್ತೆ ಲೋನ್ ಇದ್ರದ್ದು ಅದ್ರ ಪೇಪರ್ಸ್ ಎಲ್ಲ ಲಾಯರ್ಸ್ ವರ್ಕ್ ಆ ತರದ್ದೆಲ್ಲ ಕೆಲಸ ಮಾಡ್ಕೊಂಡು ನಾನು ಅದರಲ್ಲೇ ನಾನು ಜೀವನ ನಡೆಸ್ತಾ ಇದ್ದೀನಿ ಸರ್ ಇವಾಗ. ಓಕೆ ಮೇಡಮ್, ಹಾಗೆ ಸಾಮಾನ್ಯವಾಗಿ ಒಂಟಿಯಾಗಿ ಯಾವುದೇ ಮನುಷ್ಯ ಬದುಕೋದಕ್ಕೆ ತುಂಬ ಕಷ್ಟ. ಹಾಗಾಗಿ ತಾವು ಯಾವ ರೀತಿಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತೀರಾ ಅಥವಾ ಪ್ರತಿನಿತ್ಯ ಯಾವೆಲ್ಲ ಹವ್ಯಾಸಗಳಲ್ಲಿ ತಾವು ತೊಡಸ್ಕೊಂಡಿದ್ದೀರಾ ಏನು ಮೇಡಮ್ ಅಂತೇಳಿ? ನಾವು ಒಂಟಿ ಅಂತ ಅನ್ಸೋದಿಲ್ಲ ಸರ್, ಯಾಕೆಂದ್ರೆ ಸುಮಾರು ಜನ ಸ್ನೇಹಿತರಿದ್ದಾರೆ. ಈಗ ವಾಟ್ಸಪ್ ಎಲ್ಲ ಶುರುವಾದಾಗಿಂದ ವಾಟ್ಸಪ್ ಅಲ್ಲೂ ಸ್ನೇಹಿತರಿರ್ತಾರೆ. ಈಗ ಕೊರೋನಾ ಇದ್ರೂ ಕೂಡ ನಾವು ಹೊರಗಡೆ ಹೋಗಲ್ಲ ಅಂದ್ರೂ ಕೂಡ ಈಗ ವಾಟ್ಸಪ್ ಅಲ್ಲಿ ಸುಮಾರು ಸಂಘಗಳು, ಸ್ನೇಹಿತರು, ಮತ್ತೆ ಝೂಮ್ ಕಾರ್ಯಕ್ರಮ, ಗೂಗಲ್ ಮೀಟ್ ಈ ತರದ್ದೆಲ್ಲ ಇರೋದ್ರಿಂದ ಬೆಂಗಳೂರು, ಧಾರವಾಡ, ಗುಲ್ಬರ್ಗ ಎಲ್ಲಾರನ್ನೂ ಕೂಡ ಇದ್ರಲ್ಲಿ ವಾಟ್ಸಪ್ ಅಲ್ಲಿ ನಾವು ಭೇಟಿ ಆಗ್ಬೋದು, ಗೂಗಲ್ ಮೀಟ್ ಅಲ್ಲಿ ಭೇಟಿ ಆಗ್ಬೋದು, ಝೂಮ್ ಕಾರ್ಯಕ್ರಮಗಳಲ್ಲಿ ಭೇಟಿ ಆಗ್ಬೋದು. ಹಾಗೆಲ್ಲ ಈಗ ತಾಂತ್ರಿಕ ಅನುಕೂಲತೆಗಳು ಕೂಡ ಇರೋದ್ರಿಂದ ನನ್ಗೆ ಯಾವತ್ತು ಒಂಟಿ ಅಂತ ಈಗ ಅನ್ನಿಸ್ತಾನೆ ಇಲ್ಲ. ಎಲ್ಲಾರ ಜೊತೆಗೆ ಇದ್ದು ಜೀವನ ಮಾಡ್ತಿರೋ ಹಂಗೆ ಅನ್ನಿಸ್ತಾ ಇದೆ. ಅದ್ರ ಜೊತೆಗೆ ನಾನು ನನ್ನ DTP ಸೆಂಟರ್ ನಡೆಸ್ಕೊಂಡು ಇದೆಲ್ಲ ಕೆಲಸಗಳನ್ನು ಮಾಡ್ತಿದ್ದೀನಿ. ಮತ್ತೆ ಸಾಹಿತ್ಯ ಸೇವೆಯನ್ನು ತುಂಬಾ ಮಾಡ್ತಾ ಇದ್ದೀನಿ. ಕಾವ್ಯ, ಕವನ ಈ ತರದ್ದೆಲ್ಲ ಬರೆಯೋದು, ಆರ್ಟಿಕಲ್ಸ್ ಬರೆಯೋದು. ಆಮೇಲೆ ಕಾನೂನು, ನಾನು ಕೋರ್ಟ್ ಅಲ್ಲಿ ಇದ್ದಿದ್ದರಿಂದ ಕೋರ್ಟಿಗೆ ಸಂಬಂಧಪಟ್ಟಂತ ಕೆಲವು ಲೇಖನಗಳನ್ನ ಅಂಕಣ ಬರಹವಾಗಿ ಪ್ರತಿ ವಾರ ಪತ್ರಿಕೆಗೂ ಕೊಟ್ಟು ಅದು ಸುಮಾರು ಒಂದು 55-60 ತನಕ ಅಂಕಣ ಪತ್ರಿಕೆ ಬರ್ದಿದ್ದೀನಿ ನಾನು. ಖಂಡಿತ. ಹಾಗೇನೆ ತಾವು ಹೇಳಿದ್ರಿ ಈಗ ಸೋಷಿಯಲ್ ಮೀಡಿಯಾ ಅಂತಂದಾಗ ಅಂದರೆ ಈಗ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ಕು, ಯೂಟ್ಯೂಬು, ಟ್ವಿಟರು ಮತ್ತು ಆನ್ಲೈನ್ ಬ್ಯಾಂಕಿಂಗ್ ಇದನ್ನೆಲ್ಲ ಬಳಕೆ ಮಾಡ್ತಿರತ್ತಾವು. ಗೂಗಲ್ ಪೇ ಇರ್ಬೋದು, ಫೋನ್ ಪೇ ಇರ್ಬೋದು, ಇದನ್ನೆಲ್ಲ ಬಳಕೆ ಮಾಡ್ತಿರತ್ತಾವು ಏನು ಮೇಡಮ್ ಅಂತ? ಸ್ವಲ್ಪ ಕಲ್ತಿದ್ದೀನಿ ಸರ್, ಮುಂಚೆ ಅಷ್ಟು ಕಲ್ತಿರ್ಲಿಲ್ಲ. ಇವಾಗ ಬ್ಯಾಂಕಿಂಗ್ ಇದು ಇತ್ತೀಚೆಗೆ 1-2 ತಿಂಗಳು 3 ತಿಂಗಳ ಮುಂಚೆ ಬ್ಯಾಂಕ್ನವರೇ ಕರೆದು ಕಲ್ಸ್ಕೊಳ್ಳಿ ಅಂತ ಹೇಳಿ ಬ್ಯಾಂಕ್ ಅವರೇ ಹೇಳ್ಕೊಟ್ರು. ಹಾಗಾಗಿ ತುಂಬಾ ಅವಶ್ಯಕತೆ ಇರೋದಕ್ಕೆ ಮಾತ್ರ, ಯಾಕಂದ್ರೆ ಇವಾಗ ಅದ್ರಲ್ಲೂ ಏನೇನೋ ಕ್ರಿಮಿನಲ್ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ, ಸೈಬರ್ ಕ್ರೈಮ್ಸ್ ಎಲ್ಲ ನಡೀತಾ ಇದೆಯಲ್ಲ, ಹಾಗಾಗಿ ನಾನು ಹೆಚ್ಚೆ ಅದನ್ನ ಉಪಯೋಗಿಸ್ತಾ ಇಲ್ಲ. ಆದ್ರೂ ಕಲ್ತ್ಕೊಂಡಿದ್ದೀನಿ ಇವಾಗ ಅಷ್ಟೇ. ಖಂಡಿತ ಮೇಡಮ್. ಓಕೆ, ಜೊತೆಗೆ ತಾವೇ ಕಲ್ತ್ಕೊಂಡ್ರೆ ಅಂದರೆ ನಿಮ್ಮ ಬ್ಯಾಂಕ್ ಅವ್ರು ಕಳಿಸ್ಕೊಟ್ರೆ ಅಥವಾ ಈಗ ಗೂಗಲ್ ಪೇ, ಫೋನ್ ಪೇ ಇರ್ಬೋದು, ಇದನ್ನು ನಾವು ಆನ್ಲೈನ್ ಅಂದರೆ ಯಾವುದು ಮನಿ ಟ್ರಾನ್ಸ್ಫರ್ ಮಾಡಬೇಕಂತಂದರೆ ಅಥವಾ ಯಾವುದಾದ್ರು ನಾವು ಎಲ್ಲೋ ಶಾಪಿಂಗ್ ಮಾಡಿದಾಗ ಇದನ್ನು ನಾವು ಸ್ಕ್ಯಾನ್ ಮಾಡಿ ಗೂಗಲ್ ಪೇಯಿಂದ, ಫೋನ್ ಪೇಯಿಂದ ನಾವು ಮನಿ ಟ್ರಾನ್ಸ್ಫರ್ ಮಾಡ್ಬೋದು. ಇದನ್ನು ತಾವೇನಾದ್ರೂ ಮಾಡ್ತಿದ್ದೀರಾ ಅಥವಾ ಬಳಕೆ ಮಾಡ್ತಿದ್ದೀರಾ? ಇಲ್ಲ ಸರ್, ಗೂಗಲ್ ಪೇ ಅವೆಲ್ಲ ನಾನೇನು ಮಾಡ್ತಾ ಇಲ್ಲ.
ಬರೀ ಬ್ಯಾಂಕಿಂಗ್ ಟ್ರಾನ್ಸ್ಫರ್ ಮಾತ್ರ ಅವರು ಬ್ಯಾಂಕಿಂದು ಒಂದು ಆಪ್ ಅನ್ನ ನಮ್ಗೆ ಮೊಬೈಲ್ ಡೌನ್ಲೋಡ್ ಮಾಡ್ಕೊಟ್ಟಿದ್ದಾರೆ. ಒಂದು ಬ್ಯಾಂಕಿಂದು ಡೌನ್ಲೋಡ್ ಮಾಡ್ಕೊಟ್ಟಿದ್ದಾರೆ. ಅದ್ರಲ್ಲೂ ತುಂಬಾ ಅಥೆಂಟಿಕೇಟೆಡ್ ನಮಗ್ ಗೊತ್ತಿರೋ ಅಂತವ್ರಿಗೆ ಮಾತ್ರ ಟ್ರಾನ್ಸಾಕ್ಷನ್ ಅದ್ರಲ್ಲಿ ಮಾಡ್ತೀನಿ ಬಿಟ್ರೆ ಬೇರೆ ಯಾವ್ದು ನಾನು ಮಾಡೋದಿಲ್ಲ ಸರ್ ಅದ್ರಲ್ಲಿ. ಯಾಕಂದ್ರೆ ಇವಾಗ ಕ್ರೈಮ್ಸ್ ಎಲ್ಲ ಜಾಸ್ತಿ ಇರೋದೆಲ್ಲ ಕೇಳ್ಪಟ್ಟಿರೋದ್ರಿಂದ ಜಾಸ್ತಿ ಯಾವ್ದು ಮಾಡೋದಿಲ್ಲ. ತುಂಬಾ ಗೊತ್ತಿರೋ ಅಂತ ಒಂದು ಅಥೆಂಟಿಕೇಟೆಡ್ ಫರ್ಮ್ಸ್ ಅಥವಾ ಗೊತ್ತಿರೋ ಅಂತ ಪರಿಚಯನೋ ನಿಯರೆಸ್ಟ್ ರಿಲೇಷನ್ಸ್ ಆ ತರದವ್ರಿದ್ರೆ ಮಾತ್ರ ನಾನು ಆ ಬ್ಯಾಂಕಿಂದು ಮೊಬೈಲ್ ಅಲ್ಲಿ ವ್ಯವಹಾರ ಮಾಡ್ತೀನಿ ಹೊರತು ಇನ್ಯಾವುದಕ್ಕೂ ಮಾಡಕ್ ಹೋಗಲ್ಲ. ಮತ್ತಿದೆಲ್ಲ ಬ್ಯಾಂಕ್ಗೆ ಹೋಗ್ಬಿಟ್ಟು ಚಲನ್ ಬರ್ದು ಈಗ ನೆಫ್ಟ್ ಅದೆಲ್ಲ ಬಂದಿದೆಯಲ್ಲ, ಹಂಗಾಗಿ ಅಲ್ಲಿ ಹೋಗಿ ಕಟ್ಟಿ ಅದರಲ್ಲಿ ಕಳಿಸ್ಕೊಡ್ತೀವಿ ಯಾವ್ದಾದ್ರು ಕೊಡೋದಿದ್ರೆ. ಖಂಡಿತ ಮೇಡಮ್. ಓಕೆ, ಯಾವ್ದು ಅವಶ್ಯಕತೆ ಇದೆಯೋ ಅದನ್ನ ತಾವು ಈ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಬ್ಯಾಂಕಿಂಗ್ ಅಂದರೆ ಆನ್ಲೈನ್ ಬ್ಯಾಂಕಿಂಗ್ ವ್ಯವಸ್ಥೆನ ತಾವು ಅಳವಡಿಸ್ಕೊಂಡಿದ್ದೀರಾ? ಹೌದು ಹೌದು, ಖಂಡಿತ ಮೇಡಮ್. ಹಾಗೆ ಒಟ್ಟಾರೆಯಾಗಿ ತಂದೆ ತಾಯಿಗಳಿಗೋಸ್ಕರ ಹಾಗೆ ತಮ್ಮ ಒಂದು ಕರ್ತವ್ಯನ ನಿಭಾಯಿಸೋದಕ್ಕೋಸ್ಕರ ತಮ್ಮ ಸೈನೋಗ್ರಾಫರ್ ವೃತ್ತಿಯನ್ನು ಸಹ ಸೇವೆಯಲ್ಲಿದ್ದಾಗಲೇ ತಾವು 13 ವರ್ಷ ಸೇವೆಯನ್ನು ಬಾಕಿ ಉಳಿದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ತಾವು ಸ್ವಾಮಿ ವೃತ್ತಿಯನ್ನು ಪಡ್ಕೊಂಡ್ರಿ. ಮದುವೆನೂ ಆಗದೇನೆ ತಾವು ತಮ್ಮ ತಂದೆ ತಾಯಿಗಳನ್ನ ತುಂಬ ಚೆನ್ನಾಗಿ ನೋಡಿಕೊಂಡು ತಾವು ಸಹ ಒಬ್ಬ ಹಿರಿಯರಾಗಿ ಈಗ ಜೀವನ ನಡೆಸ್ತಿದ್ದೀರಾ. ತಮ್ಮ ಆರೋಗ್ಯದ ಬಗ್ಗೆ ಸಹ ಸಾಕಷ್ಟು ಕಾಳಜಿ ವಹಿಸಿ ಆರೋಗ್ಯವನ್ನು ಸಹ ಸುರಕ್ಷಿತವಾಗಿರೋ ರೀತಿಯಲ್ಲಿ ಆರೋಗ್ಯವಾಗಿ ನೋಡ್ಕೊಂಡಿದ್ದೀರಾ. ಜೊತೆಗೇನೆ ಎಷ್ಟೋ ಜನಗಳಿಗೆ ಸ್ಫೂರ್ತಿಯಾಗಿದ್ದೀರಾ. ತಂದೆ ತಾಯಿಗಳನ್ನು ನಾವು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಮಾಹಿತಿಯನ್ನು, ತಮ್ಮ ನಿಜ ಜೀವನದ ಸಂಗತಿಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳೋದ್ರ ಮೂಲಕ ಸ್ಫೂರ್ತಿಯಾಗಿದ್ದೀರಾ. ಕೊನೆಯದಾಗಿ ತಾವು ಏನು ಹೇಳ್ತೀರಾ ಮೇಡಮ್? ಸಾಕಷ್ಟು ಜನ ಹಿರಿಯರಿಗೆ ಒಂದಲ್ಲ ಒಂದು ತೊಂದರೆಗಳನ್ನು ಅನುಭವಿಸ್ತಿರ್ತಾರೆ. ಯಾಕಂದರೆ ಒಂದಲ್ಲ ಒಂದು ಸಮಸ್ಯೆಗಳು ಆರೋಗ್ಯದಲ್ಲಾಗಿರ್ಬೋದು ಅಥವಾ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ಹಿರಿಯರಿಗೆ ಸಮಸ್ಯೆಗಳು ಕಾಡ್ತಿರುತ್ತೆ. ಅಂಥ ಸಂದರ್ಭಗಳಲ್ಲಿ ಅವರನ್ನು ನೋಡ್ಕೊಳ್ಳೋರು ಮಕ್ಕಳಾಗಿರ್ಬೋದು, ಕಾಳಜಿ ವಹಿಸೋಂಥವ್ರು ಬೇಕಾಗಿರ್ತಾರೆ. ಹಾಗಾಗಿ ಏನು ಹೇಳ್ತೀರಾ ಕೊನೆಯದಾಗಿ ಹಿರಿಯರ ಬಗ್ಗೆ? ಹಿರಿಯರನ್ನು ಯಾವ ರೀತಿ ಕಾಣಬೇಕು ನಾವು, ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಾ ಮೇಡಮ್? ಜೀವನದಲ್ಲಿ ಸಮಸ್ಯೆ ಅಂತ ಪ್ರತಿಯೊಬ್ಬರಿಗೂ ಬರುತ್ತೆ ಸರ್. ಸಾಹುಕಾರ ಇರ್ಲಿ ಬಡವರು ಇರ್ಲಿ ಎಲ್ಲರಿಗೂ ಸಮಸ್ಯೆ ಅಂತ ಬರುತ್ತೆ. ಆದ್ರೆ ಸಮಸ್ಯೆಯನ್ನ ಪಾಸಿಟಿವ್ ಆಗಿ ತಗೋಬೇಕು, ನಾವು ಸಕಾರಾತ್ಮಕವಾಗಿ ತಗೊಂಡು ಧೈರ್ಯವಾಗಿ ಎದುರಿಸ್ಬೇಕು. ಮತ್ತೆ ಕೆಲವು ತಪ್ಪುಗಳಾಗ್ಬೋದು, ಆದ್ರೂ ಕೂಡ ತಪ್ಪಾದವ್ರಿಗೆ ತಮಗ್ ಗೊತ್ತಿರೋ ಅಂತ ಸಲಹೆಗಳನ್ನ ಕೊಡ್ಬೇಕು. ಮತ್ತೆ ಅವರು ಕೂಡ ಸ್ವಲ್ಪ ಹೊಂದಾಣಿಕೆ ಮಾಡ್ಕೋಬೇಕು. ವಯಸ್ಸಾದವರು ಕೂಡ ಈಗಿನ ಜನರೇಷನ್ ಜೊತೆಗೆ ಸ್ವಲ್ಪ ಹೊಂದಾಣಿಕೆ ಅವರು ಮಾಡ್ಕೋಬೇಕು. ತಮ್ಮಂತೆ ಎಲ್ಲ ಆಗ್ಬೇಕು ಅನ್ನೋದನ್ನ ಅವರು ಬಿಡ್ಬೇಕು. ಮಕ್ಕಳಾದವರು ಅಥವಾ ಅವ್ರನ್ನ ನೋಡ್ಕೊಳ್ತಿರೋರು ಕೂಡ ಅವ್ರನ್ನ ಆತ್ಮಸ್ಥೈರ್ಯದಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ನೋಡ್ಕೊಂಡ್ರೆ ಅವರಿಗೂ ಒಂದು ಆತ್ಮಸ್ಥೈರ್ಯ ಬದುಕೋದಕ್ಕೆ ಬರುತ್ತೆ. ಅಷ್ಟೇ, ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ಸರ್. ಖಂಡಿತ ಮೇಡಮ್. ಒಟ್ಟಾರೆಯಾಗಿ ಹಿರಿಯರನ್ನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಖಂಡಿತ ನಮ್ಮ ಮಕ್ಕಳು ನಮ್ಮನ್ನು ಅದೇ ರೀತಿ ನೋಡ್ಕೊಳ್ತಾರೆ. ಮತ್ತು ಅನಾಥಾಶ್ರಮಗಳು ಅಥವಾ ವೃದ್ಧಾಶ್ರಮಗಳು ನಾವು ತಂದೆ ತಾಯಿಗಳು ನೋಡಿಕೊಂಡ್ರೆ ಖಂಡಿತ ಅವೆಲ್ಲವೂ ಸಹ ನಾವು ಮುಕ್ತಿ ಮಾಡ್ಬೋದು. ಇಂತಹ ಅವಶ್ಯಕತೆ ನಮಗೆ ಬರೋದಿಲ್ಲ ಮುಂದಿನ ದಿನಗಳಲ್ಲಿ. ಇವೆಲ್ಲದಕ್ಕೂ ಸಹ ನಾವೇ ಕಾರಣ. ಹಾಗಾಗಿ ನಮ್ಮ ತಂದೆ ತಾಯಿಗಳನ್ನು ಅಥವಾ ಹಿರಿಯರನ್ನು ನಾವು ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮನ್ನು ಸಹ ನಮ್ಮ ಮಕ್ಕಳು ಹಿರಿಯರಾದ ಸಂದರ್ಭದಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತೇಳಿ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಅದೇ ರೀತಿಯಲ್ಲಿ ತಾವು ಸಹ ನಡ್ಕೊಂಬಂದಿದ್ದೀರಾ. ಮತ್ತು ಅದೇ ರೀತಿಯಲ್ಲಿ ತಾವು ನಡ್ಕೊಂಬಂದು ಬೇರೆಯವರಿಗೆ ಸ್ಫೂರ್ತಿಯಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿಗಳನ್ನು ನೀಡಿ ಹಿರಿಯರಿಗೆ, ಮಕ್ಕಳಿಗೆ, ಇವತ್ತಿನ ಸಮಾಜಕ್ಕೆ ಒಂದು ರೀತಿಯಲ್ಲಿ ಸ್ಫೂರ್ತಿಯಾಗಿದ್ದೀರಾ. ನಿಮ್ಮೆಲ್ಲ ಮಾಹಿತಿಗಳನ್ನು ತಿಳಿಸಿಕೊಟ್ಟು ಇಷ್ಟೆಲ್ಲ ಮಾಹಿತಿಗಳು ನೀಡೋದಕ್ಕೆ ನಮ್ಮ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮೇಡಮ್. ತಮಗೂ ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ನಮಸ್ಕಾರಗಳು. ನಮಸ್ತೆ ಸರ್. ನಮಸ್ತೆ ಸ್ನೇಹಿತರೆ. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾದಂತಹ ವಿಜ್ಞಾನ್ ಪ್ರಸಾರ್ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮದಲ್ಲಿ ಕೋರ್ಟಲ್ಲಿ ಸೈನೋಗ್ರಾಫರ್ ಆದಂತಹ MJ ನಾಗಲಕ್ಷ್ಮಿಯವರು ಹಿರಿಯರಿಗೋಸ್ಕರ ಮದುವೆ ಆಗದೇನೆ ಸೇವೆಯಲ್ಲಿದ್ದಾಗಲೇ ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡು ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಂಡು ಹಾಗೆಯೇ ಒಂಟಿ ಜೀವನ ನಡೆಸ್ತಾ ಈಗ ಹಿರಿಯರಾಗಿ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಂಡು ಹಿರಿಯರಿಗೆಲ್ಲರಿಗೂ ಸಹ ಸ್ಫೂರ್ತಿಯಾಗಿರುವಂತಹ ಹಿರಿಯರಾದಂಥ MJ ನಾಗಲಕ್ಷ್ಮಿ ಅವರಿಗೂ ಸಹ ಕೇಳಿಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ವಿಜ್ಞಾನ್ ಪ್ರಸಾರ್ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ RJ ಸುನಿಲ್. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.